ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ಕನ್ನಡತಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಬೇಗ ತಿಳಿಸ್ಕೊಡ್ತೀನಿ. ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಂದ್ರೆ ನೀವು ಕೆಲವೊಂದು ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಬೇಕಾಗುತ್ತೆ. ಆನ್ ಮಾಡ್ಕೊಂಡಂಗಿದ್ರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಅದರಿಂದ ನೀವು ಕ್ರೋಮ್ಗೆ ಹೋಗಿ ಕ್ರೋಮಲ್ಲಿ studio.youtube.com ಅಂತ ಟೈಪ್ ಮಾಡ್ಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಪ್ಲಿಟ್ ಸ್ಕ್ರೀನ್ ಮಾಡ್ಕೊಂಬಿಡೋಣ. ಆವಾಗ ನಿಮಗೆ ಝೂಮ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಕ್ರೋಮ್ಗೆ ಹೋಗಿ ಅಲ್ಲಿ studio.youtube.com ಅಂತ ಟೈಪ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಓಪನ್ ಆಗುತ್ತೆ. ಡ್ಯಾಶ್ ಬೋರ್ಡ್ ಸಿಗುತ್ತೆ. ಇಲ್ಲೊಂದು ಚಿಕ್ಕದಾಗಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ ನೋಡಿ. ಇಲ್ಲಿ ಈ ಸೆಟ್ಟಿಂಗ್ಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಚಾನಲ್ ಮೇಲೆ ನೋಡಿ ಕರೆನ್ಸಿ ಸೇಮ್ ಅದೇ ಇರುತ್ತೆ. ಆಲ್ರೆಡಿ ಅವರೇ ಕೊಟ್ಟಿರ್ತಾರೆ ನಿಮಗೆ. ನೆಕ್ಸ್ಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ ಇಲ್ಲಿ ಕಂಟ್ರಿ ಇದೆಯಲ್ಲ, ನೀವು ಕಂಟ್ರಿನ ಸೆಲೆಕ್ಟ್ ಮಾಡಲೇಬೇಕು. ಸೆಲೆಕ್ಟ್ ಮಾಡ್ಕೊಳ್ಳಿ, ಏಕೆಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯೂಟ್ಯೂಬರು ನೀವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡಿರೋದ್ರ ಮೇಲೆ ಇಂಡಿಯಾ ಆಲ್ರೌಂಡ್ ಎಲ್ಲದಕ್ಕೂ ಕಳ್ಸೋಕ್ಕೆ ಈಸಿ ಆಗುತ್ತೆ ಅವ್ರಿಗೆ. ಸೊ ಹಂಗಾಗಿ ನೀವು ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ನಂದು ಇಂಡಿಯಾನ ಅದನ್ನೇ ಸೆಲೆಕ್ಟ್ ಮಾಡ್ಕೊತೀನಿ. ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಅದೇ ಇರುತ್ತೆ. ಸೊ ಸೇಮ್ ಇಂಡಿಯಾ ಅಂತ ಇದೆ ಅಲ್ಲಿ ಆಲ್ರೆಡಿ. ಸೊ ಇಲ್ಲಿ ಕೀವರ್ಡ್ಸ್ ಇದೆಯಾ ನೋಡಿ, ಬೇಕಾದರೆ ಇಂಡಿಯಾ ಅಂತ ಇದೆ. ಸೊ ಇಲ್ಲಿ ಕೀವರ್ಡ್ಸ್ ಇದೆಯಲ್ಲ, ಇಲ್ಲಿ ನಿಮ್ಮದು ಹೆಸರು ನೇಮು ಯಾವ ಥರ ನಿಮ್ಮ ಡಿಫ್ರೆಂಟಾಗಿ ಟೈಪ್ ಮಾಡ್ಕೊಳ್ಳಿ. ಏಕೆಂದರೆ ನೀವು ಆ ಥರ ಟೈಪ್ ಮಾಡಿಕೊಂಡು ಇದು ಮಾಡಿದ್ರೆ ನೀವು ಯಾರಾದರೂ ಸರ್ಚ್ ಮಾಡಿದ್ರೆ ಅವಾಗ ನಿಮ್ಮ ಹೆಸರು ಬೇಗನೆ ಸಿಗುತ್ತೆ. ಸೊ ಆದ್ದರಿಂದ ಈ ಥರ ಟೈಪ್ ಮಾಡ್ಕೊಂಬಿಟ್ಟು ಎಂಟರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮದಿಲ್ಲಿ ಇಂಟು ಮಾರ್ಕ್ ಥರ ಈ ಥರ ಆಗುತ್ತೆ. ಸೊ ಅದರಿಂದ ನಿಮ್ಗೆ ಯಾವ ಸ್ಟೈಲಲ್ಲಿ ಬೇಕೋ ಆ ಥರ ಟೈಪ್ ಮಾಡ್ಕೊಳ್ಳಿ. ಸೊ ನಾನೀಗ ರಂಜಿತ್ ಅಂತ ಟೈಪ್ ಮಾಡಿಕೊಂಡು ಒಂದು ತೋರಿಸ್ತೀನಿ ನೋಡಿ. ಸೊ ಇದೆಯಲ್ಲ, ಎಂಟರ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು, ಕ್ಲಿಕ್ ಆಗುತ್ತೆ ನೋಡಿ. ಇಲ್ಲಿ ರಂಜಿತಾ ಕನ್ನಡತಿ ಆ ಥರ ನೋಡಿ, ಹಿಂಗೆ ಇಂಟು ಮಾರ್ಕ್ ಥರ ಒಂದು ಬಾಕ್ಸ್ ಥರ ಆಗುತ್ತೆ. ಆಮೇಲೆ ನೆಕ್ಸ್ಟು ಇಲ್ಲಿ ಸೇವ್ ಅಂತ ಇದೆಯಲ್ಲ, ಅದನ್ನು ಸೇವ್ ಕೊಡಬೇಕು. ಇದಾದಮೇಲೆ ನೆಕ್ಸ್ಟು ಮತ್ತೆ ಸೆಟ್ಟಿಂಗ್ಸ್ಗೆ ಹೋಗಿ ಚಾನಲ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಫೀಚರ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಸಾರಿ, ಅಡ್ವಾನ್ಸ್ ಸೆಟ್ಟಿಂಗ್ಸ್ ಇದೆಯಲ್ಲ ಅದಕ್ಕೆ ಬನ್ನಿ. ಅದಕ್ಕೆ ಬಂದುಬಿಟ್ಟು ನೀವು ಮೇಡ್ ಫಾರ್ ಕಿಡ್ಸ್ಗೆ ಹೌದು ಅಂದರೆ ಎಸ್ ಅಂತ ಕೊಡಿ. ನೋ ಮಕ್ಕಳಿಗಲ್ಲ ಅನ್ನೋದಾದರೆ ನೀವು ನೋ ಅಂತ ಕೊಡಿ. ದೊಡ್ಡವ್ರಿಗೆ ಅಂತ ಅನ್ನೋದಾದರೆ ನೋ ಅಂತ ಕೊಡಬೇಕು. ನೀವು ಮಕ್ಕಳಿಗೆ ಅನ್ನೋದಾದರೆ ಎಸ್ ಅಂತ ಕೊಡಬೇಕು. ಸೊ ನಾನು ನೋ ಅಂತ ಕೊಟ್ಟಿದ್ದೀನಿ ಇವಾಗ.
ಇದಾದಮೇಲೆ ನೆಕ್ಸ್ಟು ಫೀಚರ್ ಎಲಿಜಿಬಿಲಿಟಿಗೆ ಬನ್ನಿ. ಈ ಸ್ಟ್ಯಾಂಡರ್ಡ್ ಫೀಚರ್ಸ್ ಆಲ್ರೆಡಿ ಅದು ಎಲಿಜಿಬಲ್ ಆಗಿರುತ್ತೆ. ಇಂಟರ್ಮೀಡಿಯೇಟ್ ಫೀಚರ್ಸ್ ಬಂದ್ಬಿಟ್ಟು ನೀವು ಫೋನ್ ನಂಬರ್ ವೆರಿಫಿಕೇಷನ್ ಮಾಡ್ಕೊಂಡು ಆದಮೇಲೆ ಅದು ಎನೇಬಲ್ಡ್ ಆಗೋದು. ಸೊ ಅದರಿಂದ ನೀವು ಫೋನ್ ನಂಬರ್ ವೆರಿಫಿಕೇಷನ್ ಮಾಡ್ಕೊಬೇಕು. ಹಂಗಿದ್ರೆ ಮಾತ್ರ ನೀವು ಲಾಂಗೆಸ್ಟ್ ವೀಡಿಯೋಸ್ನ ಮಾಡೋಕ್ಕೆ ಸಾಧ್ಯ ಆಗೋದು. ಸೊ ಇವಾಗ 1/4 ಗಂಟೆ 15 ನಿಮಿಷ ಆಗಿರ್ಬೋದು, 10 ನಿಮಿಷ ವೀಡಿಯೋಸ್ ಎಲ್ಲ ಮಾಡ್ಕೊಬೇಕಂತ ಅಂದರೆ ನೀವು ಇಂಟರ್ಮೀಡಿಯೇಟ್ ಫೀಚರ್ಸ್ನ ಆನ್ ಮಾಡ್ಕೊಬೇಕಾಗುತ್ತೆ. ಸೊ ಅಡ್ವಾನ್ಸ್ ಫೀಚರ್ನ ಆನ್ ಮಾಡ್ಕೊಬೇಕು. ಆನ್ ಮಾಡ್ಕೊಂಡಂಗಿದ್ರೆ ಮಾನಿಟೈಸೇಷನ್ಸ್ಗೆ ನೀವು ಅಪ್ಲೈ ಮಾಡೋಕ್ಕಾಗಲ್ಲ, ಅರ್ನ್ ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ಅಡ್ವಾನ್ಸ್ ಫೀಚರ್ಸಿಂದ ಅದನ್ನು ಆನ್ ಮಾಡ್ಕೊಂಡಿಲ್ಲ ಅಂದರೆ ಏನೇನು ಲಾಸ್ ಆಗುತ್ತೆ ಅಂತಂದರೆ ನಮಗೆ ನಿಮ್ಮದು ಯಾವುದೇ ಡಿಸ್ಕ್ರಿಪ್ಷನ್ಗೆ ನಿಮ್ಮ ಲಿಂಕ್ನ ಹಾಕೋಕ್ಕಾಗಲ್ಲ, ಮತ್ತು ಲೈವ್ ಸ್ಟ್ರೀಮ್ಸ್ಗೆ ಹೋಗೋಕ್ಕಾಗಲ್ಲ ನೀವು. ಮತ್ತು ಕ್ರಿಯೇಟ್ ಮೋರ್ ಲೈವ್ ಸ್ಟ್ರೀಮ್ಸ್ ಡೈಲಿ ಅಂದರೆ ಲೈವ್ಸ್ಗೆ ಜಾಸ್ತಿ ಮಾಡೋಕ್ಕಾಗಲ್ಲ ದಿನವೂ ನಿಮ್ಮದು. ಮತ್ತು ಕ್ರಿಯೇಟ್ ಮೋರ್ ಶಾರ್ಟ್ಸ್ ವಿಡಿಯೋ ಮಾತ್ರ ಮಾಡಬೇಕಾಗುತ್ತೆ, ಲೈವ್ ಸ್ಟ್ರೀಮ್ಸ್ಗೆಲ್ಲ ಹೋಗೋಕ್ಕಾಗಲ್ಲ. ಟೆಸ್ಟ್ ಆ್ಯಂಡ್ ಡಿಫ್ರೆಂಟ್ ಥಂಬ್ನೈಲ್ಸ್. ಸೊ ನೀವು ಡಿಫ್ರೆಂಟಾಗಿ 3 ಥರದ್ದು ಥಂಬ್ನೈಲ್ಸ್ ಎಲ್ಲ ಹಾಕ್ತಿರಲ್ಲ, ಆ ಥರದ್ದು ಏನೂ ಹಾಕೋಕ್ಕಾಗಲ್ಲ. ಅಪ್ಲೋಡ್ ಮೋರ್ ವೀಡಿಯೋಸ್ನೆಲ್ಲ ಜಾಸ್ತಿ ಡೈಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಮತ್ತು ಎಲಿಜಿಬಲ್ ಟು ಅಪ್ಲೈ ಫಾರ್ ಮಾನಿಟೈಸೇಷನ್ಸ್ಗೆ ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ನೀವು ಅಡ್ವಾನ್ಸ್ ಫೀಚರ್ಸ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡ್ರೆ ಮಾತ್ರ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ. ಸೊ ಮತ್ತು ನೀವು ಇದನ್ನ ಯಾವ ಥರ ಆನ್ ಮಾಡ್ಕೊಬೇಕಂದ್ರೆ ಅಡ್ವಾನ್ಸ್ ಫೀಚರ್ಸ್ನ ಇಲ್ಲಿರುತ್ತೆ, ಇದನ್ನು ಕ್ಲಿಕ್ ಮಾಡ್ಕೊಂಬಿಟ್ಟು ನಿಮಗೆ ವಿಡಿಯೋ ವೆರಿಫಿಕೇಷನ್ ಅಥವಾ ವ್ಯಾಲಿಡ್ ಐ ಡಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು, ವ್ಯಾಲಿಡ್ ಐ ಡಿ ಬೇಕಂದರೆ ನಿಮ್ಮದು ಆಧಾರ್ ಕಾರ್ಡ್ ಏನಾದರೂ ಕೇಳುತ್ತೆ, ಅದನ್ನು ಕೊಡಿ. ಅದು ವಿಡಿಯೋ ವೆರಿಫಿಕೇಷನ್ಸ್ ಅಂದರೆ ಒಂದು 6 ಸೆಕೆಂಡ್ ಆಫ್ ವಿಡಿಯೋ ಅನ್ನು ಕೇಳುತ್ತೆ. ಅದು ಯಾವ ಥರ ಹೇಳುತ್ತೆ ಆ ಥರ ಅದೊಂದು ಬಾಣದ ಗುರುತು ಥರ ಇರುತ್ತೆ. ಅದನ್ನು ಯಾವ ಕಡೆ ತೋರಿಸುತ್ತೆ ಆ ಥರ ನಾವು ತಿರುಗಬೇಕಾಗುತ್ತೆ ವಿಡಿಯೋ. ಅದು ನಮ್ಮ ಫೇಸ್ನ ರೆಕಗ್ನೈಸೇಷನ್ ಮಾಡ್ಕೊಳುತ್ತೆ. ಸೊ ಆ ಥರ ಮಾಡ್ಕೊಬೋದು. ಇಲ್ಲಾಂದರೆ ನೀವು ಡೈಲಿ ವೀಡಿಯೋಸ್ನ ಫೇಸ್ ತೋರಿಸೇ ಮಾಡ್ತಿದ್ದೀವಿ ಅಂದರೆ ಆಟೋಮೆಟಿಕ್ಕಾಗಿ ಅದೇ ಓಪನ್ ಆಗುತ್ತೆ. ಸೊ ಓಕೆ ಗೈಸ್, ಇದನ್ನು ಆನ್ ಮಾಡ್ಕೊಳ್ಳಿ. ಇದನ್ನು ಆನ್ ಮಾಡಿಕೊಂಡ್ರೆ ಅಡ್ವಾನ್ಸ್ ಫೀಚರ್ನ ಆನ್ ಮಾಡಿಕೊಂಡ್ರೆ ಮಾತ್ರ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅಪ್ಲೋಡ್ ಡಿಫಾಲ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನಿಮ್ಮಲ್ಲಿ ಟೈಟಲ್ ಡಿಸ್ಕ್ರಿಪ್ಷನ್ನು ಇದಕ್ಕೇನು ಹಾಕ್ತಾ ಹೋದರೂ ನಡೀತಿದೆ. ಸೊ ಇಲ್ಲಿ ಪಬ್ಲಿಕ್ ವಿಸಿಬಿಲಿಟಿ ಇದೆಯಲ್ಲ, ಸೊ ಅದನ್ನು ನೀವು ಯಾವಾಗಲೂ ಅನ್ಲಿಸ್ಟೆಡಲ್ಲೇ ಇಡಬೇಕು. ಏಕೆಂದರೆ ನೀವು ಪಬ್ಲಿಕಲ್ಲಿ ಇಡ್ಸಿದ್ರೆ ಆಟೋಮೆಟಿಕ್ಕಾಗಿ ಡೈರೆಕ್ಟ್ ಪಬ್ಲಿಕ್ಕಿಗೆ ಹೋಗಿಬಿಡುತ್ತೆ. ಸೊ ಆದ್ದರಿಂದ ನೀವು ಅನ್ಲಿಸ್ಟೆಡ್ಗೆ ಇಟ್ಕೊಂಡು ಆಮೇಲೆ ನೀವು ನೆಕ್ಸ್ಟ್ ವೀಡಿಯೋ ಮಾಡ್ತಿರಲ್ಲ ಅವಾಗ ನೀವು ಪಬ್ಲಿಕ್ನ ಕೊಡ್ಕೊಬೋದು. ಸೊ ಅನ್ಲಿಸ್ಟೆಡ್ ಅಂತ ಕೊಡ್ಕೊಂಬಿಟ್ಟು ನೋಡಿರಿ ಇಲ್ಲಿ ಸೇವ್ ಅಂತ ಇದೆಯಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸೇವ್ ಆಗುತ್ತೆ. ಅದು ಅಡ್ವಾನ್ಸ್ ಫೀಚರ್ನ ಯಾವ ಥರ ಎನೇಬಲ್ ಮಾಡ್ಕೊಳೋದು ಎಂಬುದರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಂಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಗೈಸ್.